ಟೈಮು ಆಲ್ರೆಡಿ 8:30 ಆಯಿತು. ಈ ನವ್ಯ ಇನ್ನೂ ಬಂದಿಲ್ವಲ್ಲ, ಬರ್ತಾಳೋ ಬರಲ್ವೋ? ಹಲೋ ಹಲೋ ನವ್ಯ, ಎಲ್ಲಿದೆಯಾ? ನಾನು ರೂಮಲ್ಲಿದ್ದೀನಿ. ಏನು ನವ್ಯ, ಏನು ತಮಾಷೆ ಮಾಡ್ತಿದ್ಯಾ? ಟೈಮ್ ಆಲ್ರೆಡಿ 8:30 ಆಯಿತು. ಇನ್ನು ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು. ಎಷ್ಟೊತ್ತಿಗೆ ಬರೋದು ನೀನು ರೆಡಿಯಾಗಿ? ನೋಡು ನವ್ಯ, ನೀನು ನಾಟಕ ಗಿಟ್ಕ ಮಾಡ್ದಿ ಅಂತ ಅನ್ಕೋ, ನನ್ನ ಕೈಯಲ್ಲೇ ಇದೆ ವಿಷ. ಬೇಕಾದರೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ನೀನು ಕಣ್ಣೆದುರುಗಡೆ ವಿಷ ಕೊಟ್ಟು ಸತ್ತೋಗ್ಬಿಡ್ತೀನಿ ನಾನು. ವರುಣ್, ಇದಕ್ಕಿದ್ದಾಗಿ ಮದುವೆ ಆಗ್ಬೋಣ ಬಾ ಅಂದ್ರೆ ನಾನು ಏನು ಮಾಡಲಿ? ನನ್ನ ಹತ್ರ ಯಾವ ಸೀರೆ ಏನೂ ಇಲ್ಲ. ನೀನು ಹಾಗೆ ಬಾ ನವ್ಯ, ನಾನೆಲ್ಲ ಇಲ್ಲಿ ರೆಡಿ ಮಾಡಿದ್ದೀನಿ. ಬಾ, ಇಲ್ಲೇ ರೆಡಿ ಆಗ್ಬೋದು ನೀನು ಆರಾಮಾಗಿ. ಬೇಗ ಹೊರಟು ಬಾ. ಆಯಿತು. ಓ ನವ್ಯ, ಬಂದಾ? ಏನು ನವ್ಯ, ಯಾಕೆ ಹಿಂಗೆ ಹೇಳ್ತಿದ್ಯಾ? ಇವತ್ತು ನಮ್ಮಿಬ್ರದ್ದು ಮದುವೆ, ಖುಷಿಯಾಗಿರ್ಬೇಕು ನೀನು. ಅಳೋದು ಯಾಕೆ? ನೀನು ಹಿಂಗೆ ಹತ್ತಿರ ನಂಗೆ ಬೇಜಾರಾಗುತ್ತೆ ನವ್ಯ. ನೀನು ಏನು ಮಾಡಲಿ ವರುಣ್? ನೀನು ಯಾಕೆ ಹಿಂಗೆ ಹಠ ಮಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇದಕ್ಕಿದ್ದಾಗಿ ಮದುವೆ ಅಂದರೆ ನಂಗೆ ಭಯ ಆಗುತ್ತಿದೆ. ನಂಗೆ ತುಂಬ ಭಯ ಆಗ್ತಿದೆ ವರುಣ್, ಅರ್ಥ ಮಾಡ್ಕೊ ವರುಣ್. ಭಯ ಯಾಕೆ ನವ್ಯ? ನಾನೇ ನಿನ್ನ ಮದುವೆ ಆಗ್ತಿರೋದು. ನೀನು ಲವ್ ಮಾಡ್ತಿದ್ದು ಹುಡುಗ ತಾನೇ ನಾನು. ಭಯ ಯಾಕೆ? ನೋಡು, ಎಲ್ಲ ಸರಿ ಹೋಗುತ್ತೆ. ಮದುವೆ ಆಗೋ ತನಕ ಕಷ್ಟ ಆಗುತ್ತೆ, ಆಮೇಲೆ ಅಷ್ಟೇ. ಮದುವೆ ಆದಮೇಲೆ ಆರಾಮಾಗಿ ನಿಮ್ಮ ಅಮ್ಮನ ಮನೆಗೆ ಬೇಕಾದರೆ ಹೋಗ್ಬಿಟ್ಟು ಬರೋಣ ನಾಳೆ. ಹಿಂಗಾಗೋಯ್ತು ಅಂತ ಹೇಳಿದ್ರೆ ಆಯಿತು. ಮದುವೆ ಆದಮೇಲೆ ಏನು ಮಾಡ್ತಾರೆ ಅವರು? ಒಪ್ಕೋತಾರೆ ನವ್ಯ. ನಿಮ್ಮ ಅಮ್ಮಂಗೆ ಆಲ್ರೆಡಿ ನೀನು ಹೇಳಿರೋದ್ರಿಂದ ಏನೂ ತೊಂದರೆ ಆಗಲ್ಲ, ಅರ್ಥ ಮಾಡ್ಕೋ. ಆದ್ರೂ ನಂಗೆ ಭಯ ಆಗ್ತಾ ಇದೆ ವರುಣ್. ನಿಂಗೇನು ನವ್ಯ, ನೀನು ನಮ್ಮದು 5-6 ಕಂಪ್ನಿಗೆ ಓನರ್ ಆಗ್ಬೋದು. ನೀನೇ ಎಲ್ಲ. ಇಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ನೀನೇ ರಾಣಿ. ನಮ್ಮ ಅಪ್ಪ ಅಮ್ಮಂಗೆ ಆಲ್ರೆಡಿ ವಯಸ್ಸಾಗಿದೆ. ಅವ್ರು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ನಾವಿಬ್ಬರೇ ಎಲ್ಲ, ನಮ್ಮದೇ ರಾಜ್ಯಭಾರ. ನಾನು ರಾಜ, ನೀನು ರಾಣಿ. ಬೇಕಾದಂಗೆ ಇರ್ಬೋದು. ನಿಮ್ಮ ಅಪ್ಪ ಅಮ್ಮನ್ನು ಕರ್ಸ್ಕೊಂಡು ನಮ್ಮ ಮನೇಲೇ ಇಸ್ಕೋಬೋದು. ದೊಡ್ಡ ಬಂಗ್ಲೆ ನಮ್ಮದು, ಇದು ಬ್ಯಾಂಗ್ಳೂರಲ್ಲೇ. ಗೊತ್ತಾ? ನಿನ್ಗಿದೆಲ್ಲ ಅರ್ಥ ಆಗ್ತಿಲ್ವಾ? ಹೌದಾ? ಅಮ್ಮ ನಮ್ಮ ಅಪ್ಪ ಅಮ್ಮನ ಇಲ್ಲೇ ಕರ್ಸ್ಕೊಂಡು ಇಸ್ಕೋಬೋದಾ ವರುಣ್? ನಿಮ್ಮ ಬಂಗ್ಲೆಲೇ ಇಸ್ಕೋಬೋದಾ? ಹೌದು ನವ್ಯ, ಇಷ್ಟು ದೊಡ್ಡ ಬಂಗ್ಲೆ ನೀನು ಯಾರು ಇರೋಕ್ಕಾಗುತ್ತೆ? ನಾವಿಬ್ಬರೇ ಇರೋಕ್ಕಾಗುತ್ತಾ? ಅವಾಗ ನಿಮ್ಮ ಮನೆಯವರೆಲ್ಲ ನಮ್ಮ ಜೊತೆ ಇರ್ಬೋದು ಆರಾಮಾಗಿ. ಹೌದು. ಆವಾಗ ನೀನು ನಿಮ್ಮ ಅತ್ತೆ ಮಗ ಇದ್ದಾನಲ್ಲ, ಅವ್ನ ಮದುವೆ ಆಗಿರೋ ಹುಡುಗ ಹೆಸರೇನು ಭೂಮಿ. ಅವಳು ಏನೋ ತುಂಬ ನಿನ್ಗೆ ಇದು ಮಾಡಿದ್ಲು, ಇನ್ಸಲ್ಟ್ ಮಾಡಿದ್ಲು ಅಂತಿದ್ದಲ್ಲ, ಅವ್ರಿಗೆಲ್ಲ ಚೆನ್ನಾಗಿ ಉಡ್ಸ್ಬೋದು. ಹಾಂ, ನಿನಗೆ ಕೋಟ್ಯಾಧೀಶರ ಮನೆ ಸೊಸೆ ಅಂತ ಆರಾಮಾಗಿ ಕೊಚ್ಕೋಬೋದು. ಯೋಚನೆ ಮಾಡಮ್ಮ, ನಿನ್ನಿಷ್ಟ. ಸದ್ಯ ಬಕ್ರ ಬೀಳ್ತು ಹಳ್ಳಕ್ಕೆ. ಸರಿ ನವ್ಯ, ಹೋಗಿ ರೆಡಿಯಾಗ್ಬಿಟ್ಟು ಬಂದ್ಬಿಡು. ಅಲ್ಲಿ ನಿಂದು ಡ್ರೆಸ್ಸೆಲ್ಲ ಇಟ್ಟಿದ್ದೀನಿ, ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ವಾವ್ ನವ್ಯ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಡ್ರೆಸ್ಸಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನವ್ಯ. ಹೇಗಿದೆ ಡ್ರೆಸ್? ಇಷ್ಟ ಆಯಿತಾ? ನನಗೆ ನಿನಗೆ ಒಂದೇ ಥರ ತಂದಿದ್ದೀನಿ. ಇದಕ್ಕೆ ಎಷ್ಟು ಕಾಸ್ಟ್ಲಿ ಗೊತ್ತಾ ನವ್ಯ? 2 ಲಕ್ಷ ಆಯಿತು ಈ ಡ್ರೆಸ್ಗೆ. ಹೌದಾ? ತುಂಬ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ವರುಣ್. ಮದುವೆಗೆ ಎಷ್ಟು ಕಾಸ್ಟ್ಲಿ ಆದರೆ ನಾವು ದೇವಸ್ಥಾನದಲ್ಲಿ ಮದುವೆ ಆಗ್ತಿದ್ದೀವಲ್ಲ ಅನ್ನೋದೇ ಬೇಜಾರು. ಹಾಗೆಲ್ಲ ಬೇಜಾರು ಮಾಡ್ಕೊಬೇಡ ನವ್ಯ, ಎಲ್ಲ ಸರಿ ಹೋಗುತ್ತೆ. ನೀನು ಆರಾಮಾಗಿರು, ಓಕೆ? ಪರವಾಗಿಲ್ಲ ಬಿಡು ವರುಣ್. ಮತ್ತೆ ಮದುವೆ ಆಗಿ ಹೋದ್ಮೇಲೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ಕೊಳ್ಳೋಣ, ಆಯ್ತಾ? ನಿಮ್ಮ ಮನೆಯವ್ರಿಗೆ ಹೇಳ್ಬಿಡು, ನಮ್ಮ ಮನೆಯವ್ರಿಗೆ ಹೇಳ್ಬಿಡ್ತೀನಿ ಮದುವೆ ಆಗಿತ್ತು ಅಂತ. ಮದುವೆ ಆದ್ಮೇಲೆ ಇನ್ನೇನು ಮಾಡೋದು? ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ಕೊಬಿಡೋಣ ಇಬ್ಬರು ಮನೆಗೂ ಹೇಳ್ಬಿಟ್ಟು. ಹಾಂ ನವ್ಯ, ಆರಾಮಾಗಿ ಮಾಡ್ಕೊಳ್ಳೋಣ. ಬ್ಯಾಂಗ್ಳೂರು ಪ್ಯಾಲೇಸ್ ಇದೆಯಲ್ಲ, ಅಲ್ಲೇ ಮಾಡ್ಕೊಬಿಡೋಣ. ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡು. ತಾಳಿ ಒಂದು ಕಟ್ಬಿಡ್ತೀನಿ ಇವತ್ತು, ಆಮೇಲೆ ರಿಸೆಪ್ಷನ್ನು ಗ್ರ್ಯಾಂಡಾಗಿ ಮಾಡೋಣ, ಓಕೆನಾ? ಓಕೆ ವರುಣ್, ತುಂಬ ಖುಷಿ ಆಗ್ತಿದೆ ನನಗೆ. ಆಯಿತು, ಹಾಗೆ ಮಾಡೋಣ. ಸರಿ ನವ್ಯ, ಪುರೋಹಿತರನ್ನ ಕರೆದ್ಬಿಡ್ಲಾ? ಮದುವೆಗೆ ಟೈಮ್ ಆಯಿತು, ತಾಳಿ ಕಟ್ಬಿಡ್ತೀನಿ. ಓಕೆ. ಏನಪ್ಪ, ಎಲ್ಲ ರೆಡಿನಾ? ತಾಳಿ ಕಟ್ತೀರಾ? ಹಾಂ ಪುರೋಹಿತ್ರೆ, ಕಟ್ತೀನಿ. ನವ್ಯ, ಯಾರು ಹ್ಯಾಪಿ? ತಾಳಿ ಕಟ್ಬೋದಾ ನಾನು? ತುಂಬ ಖುಷಿಯಾಗಿದ್ದೀನಿ. ಕಟ್ಟು, ಏನು ತೊಂದರೆ ಇಲ್ಲ. ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತುನ ಪಂಚೆ ಭದ್ರಾನಿ ಶುಭತೆ ಪಂಚೀವನ ಕಟ್ಟಿಮಳ. ಸರಿ ಆಯ್ತಪ್ಪ, ನಾನು ಹೊರಡ್ತೀನಿ. ನಂದು ದುಡ್ಡು ಕೊಟ್ಬಿಡು, ನಾನು ಹೊರಡ್ತೀನಿ. ಅಯ್ಯೋ ಗುರುಗಳೇ, ನಾನು ಆಲ್ರೆಡಿ ನಿಮ್ಗೆ ಫೋನ್ ಪೇ ಮಾಡಿದ್ದೀನಿ ನೋಡಿ, ಹಾಕಿದ್ದೀನಿ ಆಲ್ರೆಡಿ. ಹೌದಾ? ಸರಿನಪ್ಪ, ಹಾಗಾದರೆ ನಾವು ಬರ್ತೀವಿ. ಆಯ್ತು ಗುರುಗಳೇ. ಹಬ್ಬ, ಮದುವೆ ಆಯಿತು ನವ್ಯ. ತುಂಬ ಖುಷಿ ಆಗ್ತಿದೆ ನನಗೆ. ಸರಿ, ಹೋಗು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ಆಯಿತಾ? ಹೊರಡೋಣ ಮನೆಗೆ. ಆಯಿತು ವರುಣ್, ನಾನು ಇದೆಲ್ಲ ಸೀರೆ ಹಾರ ಎಲ್ಲ ತೆಗೆದ್ಬಿಡ್ತೀನಿ. ಮಾಮೂಲಿ ನನ್ನ ಡ್ರೆಸ್ಸೇ ಹಾಕೊಳ್ತೀನಿ. ನನಗೆ ಇದೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಆಯ್ತಾಯ್ತು, ನಿಂಗೆ ಯಾವ ಡ್ರೆಸ್ ಬೇಕು ಅದು ಹಾಕೋ, ಏನು ತೊಂದರೆ ಇಲ್ಲ. ಮದುವೆ ಆಯ್ತಲ್ಲ, ಫೋಟೋ ಎಲ್ಲ ಶೂಟ್ ಆಗಿದೆ, ಫೋಟೋ ಶೂಟ್ ಮಾಡಿಸಿದ್ದೀನಿ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ವರುಣ್? ನಿಮ್ಮದು ಬ್ಯಾಂಗ್ಳೂರ್ ಮನೆಗಾ? ಬಂಗ್ಲಾ ಹೇಳ್ತಲ್ಲ, ಆ ಬಂಗ್ಲೆಗಾ? ಬಂಗ್ಲೆನಾ? ಹಾಂ, ಅದೇ ನೀನು ಹೇಳ್ತಲ್ಲ ಬಂಗ್ಲೆ, ಅಲ್ಲಿಗೆ ಹೋಗ್ತಿದ್ದೀವಾ? ಎಲ್ಲಿಗೆ ಹೋಗ್ತಿದ್ದೀವಿ ವರುಣ್ ನಾವೀಗ? ನವ್ಯ, ನಾವು ಮದುವೆ ಆಗಿರ್ತೀವಿ, ಮನೆಗೆ ಹೇಳಿಲ್ಲ. ನಾವು ಈಗ ಸಡನ್ನಾಗಿ ಹೋದರೆ ನಮ್ಮ ಮನೆಯವ್ರು ಹೇಗೆ ಒಪ್ಕೋತಾರೆ ಹೇಳು? ನಾವು ಸದ್ಯಕ್ಕೆ ಈಗ ಇಲ್ಲೇ ಒಂದು ಮನೆ ಮಾಡಿದ್ದೀವಿ ಚಿಕ್ಕದಾಗಿ, ಆ ಮನೇಲಿ ಇರೋಣ. ಮೊದಲು ಮನೆಯವ್ರು ಹೇಳಿ ಅವ್ರನ್ನ ಒಪ್ಪಿಸಿ ಆಮೇಲೆ ಹೋಗೋಣ. ಸಡನ್ನಾಗಿ ಹೋದರೆ ಕಷ್ಟ ಆಗಲ್ವ ಅವ್ರಿಗೆ? ಹೌದಾ? ಹಾಗಾದ್ರೆ ನಾವೀಗ ಎಲ್ಲಿಗೆ ಹೋಗೋದು ವರುಣ್? ಏನು ಮನೆ ಮಾಡಿದೆ ನೀನು? ಬಾಡಿಗೆ ಮನೆನಾ? ಏನಪ್ಪ, ನನಗೇನು ಅರ್ಥನೇ ಆಗ್ತಿಲ್ಲ ವರುಣ್. ಮತ್ತೆ ನಿನ್ನ ಮನೆಯವ್ರಿಗೆ ಯಾವಾಗ ಹೇಳ್ತೀಯಾ? ನಾವು ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ಕೊಳ್ಳೋದು ಪ್ಯಾಲೇಸಲ್ಲಿ ಅಂತ ಹೇಳಿದಲ್ಲ, ಅದೆಲ್ಲ ಯಾವಾಗ ಮತ್ತೆ ವರುಣ್? ಮಾಡ್ಕೊಳ್ಳೋಣ ನವ್ಯ, ಯಾಕೆ
ಅಷ್ಟೊಂದು ಅರ್ಜೆಂಟ್ ಮಾಡಬೇಡ. ನಮ್ಮಪ್ಪ ಅಮ್ಮ ಪೇಷಂಟ್ ಇಬ್ರು ನಾನು ಸಡನ್ನಾಗಿ ಹೋಗಿ ಹೇಳ್ಬಿಟ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಮ್ಗೆ ರಿಸೆಪ್ಷನ್ ಮಾಡೋರು ಯಾರು ಅಲ್ವಾ? ಅದಕ್ಕೆ ನಿಧಾನಕ್ಕೆ ಹೇಳಿ, ನಿಧಾನಕ್ಕೆ ಮಾಡ್ಕೊಳ್ಳೋಣ. ಹೌದಾ, ಆಯ್ತು ವರುಣ್, ಓಕೆ. ನಮ್ಮನೆಯವ್ರಿಗಾದ್ರೂ ಹೇಳ್ತೀನಿ ವರುಣ್, ನಮ್ಮ ಅಮ್ಮಂಗೆ ಈ ಥರ ಮದುವೆ ಆಗಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಅವ್ರು ಏನು ಅನ್ಕೋತಾರೋ ಏನೋ ಪಾಪ, ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ, ಇಷ್ಟು ಅರ್ಜೆಂಟ್ ಮಾಡಬೇಡ ನವ್ಯ, ಸುಮ್ಮನೆ ಇರು. ನಾವೀಗ ಆಲ್ರೆಡಿ ಹೇಗಿದ್ರು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ ನಾವು ಮದುವೆ ಆಗಿರೋದು. ನಿಧಾನಕ್ಕೆ ಹೇಳೋಣ, ತಲೆ ಕೆಡಿಸ್ಕೋಬೇಡ. ಅರ್ಜೆಂಟಾಗಿ ಯಾರಿಗೂ ಹೇಳೋದು ಬೇಡ. ಇನ್ನೊಂದು ವಾರ ಆಗಲಿ, ಆಮೇಲೆ ಹೇಳಿದ್ರಾಯ್ತು. ಒಂದು ವಾರನಾ? ಸರಿ ಆಯಿತು. ಸರಿ ಆಯಿತು ನವ್ಯ, ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ಹೋಗೋಣ ನಾವು ಮನೆಗೆ, ಆಯಿತಾ? ಸರಿ ಆಯಿತು. ನವ್ಯ, ಖುಷಿಯಾಗಿರ್ಬೇಕು ಇನ್ಮೇಲೆ ನೀನು. ನಾನೇನು ಚೆನ್ನಾಗಿ ನೋಡ್ಕೊತೀನಿ ನವ್ಯ, ತಲೆ ಕೆಡಿಸ್ಕೋಬೇಡ. ನೀನು ಕೆಲ್ಸಕ್ಕೆ ಹೋಗ್ತಿದ್ಯಾ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಇನ್ನೇನು ಕಷ್ಟ ನಮಗೆ, ಇಬ್ಬರು ದುಡ್ದು ಚೆನ್ನಾಗಿ ಬದುಕ್ಬೋದು. ಏನು ಹೇಳ್ತಿದ್ದೀಯ ವರುಣ್ ನೀನು? ನಾವಿಬ್ರು ಕಷ್ಟಪಟ್ಟು ದುಡ್ದು ಬದುಕ್ಬೋದಾ? ಏನು ಹಂಗಂದ್ರೆ? ಅಲ್ಲ, ನಿನ್ನ ಹತ್ರ ಇರೋ ಕೋಟ್ಯಾಂತರ ರೂಪಾಯಿ ಆಸ್ತಿ ಏನು ಮಾಡ್ತೀಯಾ? ನಾವು ದುಡ್ದು ಬದುಕಬೇಕಾ? ಏನು ಹೇಳ್ತಿದ್ಯಾ ನೀನು? ಅಯ್ಯೋ ನವ್ಯ, ನಾನು ಹಾಗಲ್ಲ ಹೇಳಿದ್ದು. ಮನೆಯವ್ರಿಗೆ ಹೇಳೋ ತನಕ ನಾವಿಬ್ರಿಗೆ ಸಪ್ರೇಟಾಗಿ ಇರ್ತೀವಲ್ವಾ, ಅಲ್ಲಿ ಚೆನ್ನಾಗಿ ದುಡ್ಡು ಬದುಕ್ಬೋದು ಅಂತ. ಮನೆಗೆ ಹೇಳಿದ್ಮೇಲೆ, ಮನೆಗೆ ಹೋದ್ಮೇಲೆ ನಮ್ಮದೇ ಅಲ್ವಾ ಆಸ್ತಿ ಅಲ್ಲ, ಅಲ್ಲಿ ತನಕ ಹೇಳಿದ್ದು. ನೀನು ಯಾಕೆ ಅಷ್ಟಕ್ಕೆ ಶಾಕ್ ಆಗ್ತೀಯಾ? ಹಬ್ಬ, ನಂಗೆ ಭಯನೇ ಆಗೋಯ್ತು. ಇದೇನು ಹೇಳ್ತಿದ್ದಾನೆ ವರುಣ್ ಅಂತ. ಭಯಪಡೋ ಅವಶ್ಯಕತೆ ಇಲ್ಲ ನವ್ಯ, ನಾವಿಬ್ರು ಚೆನ್ನಾಗಿರ್ಬೋದು. ಏನು ಗೊತ್ತಾ, ನಿಮ್ಮ ಮನೆಯವ್ರಿಗೆ ಇನ್ನೊಂದು 2-3 ದಿನ ಬಿಟ್ಕೊಂಡು ಹೇಳಿಬಿಡು. ಸುಮ್ಮನೆ ಒಂದು ವಾರ ಎಲ್ಲ ಕಾಯೋದು ಬೇಡ ಅನಿಸುತ್ತೆ ಅಲ್ವಾ? ಒಂದು 2-3 ದಿನ ಬಿಟ್ಕೊಂಡು ಹೇಳೋಣ. ಫೋಟೋ, ನಮ್ಮ ಮದುವೆ ಫೋಟೋ ಎಲ್ಲ ತೆಗ್ಸಿದ್ದೀನಿ, ಅದನ್ನ ನೀನು ಕಳಿಸ್ತೀನಿ ಫೋನಲ್ಲಿ. ಅವ್ರಿಗೆ ಫೋನಲ್ಲಿ ಕಳಿಸ್ಬಿಡು ಮದುವೆ ಆಗಿದ್ದೀವಿ ಅಂತ. ಇಲ್ಲಾಂದರೆ ಅವ್ರಿಗೆ ಗೊತ್ತಾಗಬೇಕಲ್ಲ ನಾವು ಮದುವೆ ಆಗಿದ್ದೀವಿ ಅಂತ. ಈ ಥರ ಮದುವೆ ಆಗಿದ್ದೀವಿ, ಸಪ್ರೇಟಾಗಿದ್ದೀವಿ ಅಂತ ಹೇಳು. ಇನ್ನು ವರುಣ್ ಅವ್ರ ಮನೆಯವ್ರಿಗೆ ಹೇಳಿಲ್ಲ, ಅವರು ಒಪ್ಕೋಬೇಕು. ಆಮೇಲೆ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಆಯಿತು. ಅವರೆಲ್ಲ ನಿಮ್ಮ ಮನೆಯವರೆಲ್ಲ ಒಪ್ಕೊಂಡ್ರೆ ಖುಷಿಯಾಗಿ, ಬೇಕಾದರೆ ಒಂದು ಸ್ವಲ್ಪ ದಿನ ಅಲ್ಲೇ ಹೋಗಿ ಇದ್ಬಿಟ್ಟು ಬರೋಣ. ಏನಂತೀಯ ನವ್ಯ? ಹೌದು, ಹೇಳ್ತೀನಿ, ಹೇಳಲೇಬೇಕಲ್ವಾ? ಇಲ್ಲಾಂದ್ರೆ ಪಾಪ ನಮ್ಮಮ್ಮ ಅಪ್ಪ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಮದುವೆಗಂತೂ ಹೇಳಿಲ್ಲ, ಅಟ್ಲೀಸ್ಟ್ ಮದುವೆ ಆಗಿರೋದಾದ್ರೂ ಹೇಳಬೇಕಲ್ವಾ? ಹೌದು ನವ್ಯ, ಹೇಳಬೇಕು. ನೀನೇನು ತಲೆ ಕೆಡಿಸ್ಕೊಬೇಡ, ನೀನು ಒಬ್ಬಳೇ ಮಗಳಲ್ವಾ? ನಿಮಗೂ ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಇದೆಯಲ್ಲ, ಅದು ನಿನಗೆ ತಾನೇ, ನಿನ್ನ ಹೆಸರಿಗೆ ತಾನೇ ಬರೀತಾರೆ. ಆರಾಮಾಗಿರ್ಬೋದು. ಹೌದು, ನನ್ನ ಹೆಸರಿಗೆ ಬರೀತಾರೆ, ಮತ್ತೆ ನಿಮ್ಮದು ಅಷ್ಟೇ, ನಿನ್ನ ಹೆಸರಿಗೆ ಬರೀತಾರೆ. ಓ, ನಾವಿಬ್ರು ತುಂಬ ರಿಚ್ ಅನ್ಸುತ್ತೆ ಅಲ್ವಾ? ಹೌದು ನವ್ಯ, ನಾವು ರಿಚೆಸ್ಟ್ ಕಪ್ಪಲ್ಲು. ಆದರೆ ಆಫೀಸ್ಗೆ ಅವ್ರಿಗೆ ಹೇಳಲೇಬೇಕಲ್ವಾ? ಪಾಪ ಬಗ್ಗೆಂಗೆ ಹೇಳಲೇಬೇಕು ನಮ್ಮ ಮದುವೆ ಆಗಿದೆ ಅಂತ. ಹೇಳು ಪರವಾಗಿಲ್ಲ. ಅವಳು ಮದುವೆಗೆ ಮುಂಚೆ ನನ್ನ ಬಗ್ಗೆ ಏನು ಬೇಕಾದ್ರೆ ಹೇಳಿರ್ಬೋದು, ಮದುವೆ ಆದಮೇಲೂ ಹೇಳ್ಬೋದು. ಆದರೆ ಏನು ಪ್ರಯೋಜನ ಹೇಳು, ನಮ್ಗೆ ಆಲ್ರೆಡಿ ಮದುವೆ ಆಗಿದೆ ಅಲ್ವಾ? ಹೌದು, ಈಗ ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಸರಿ ವರುಣ್, ಆಯಿತು. ನಾನು ಪೀಚಿಗೆ ಹೋಗ್ಬಿಟ್ಟು ಲಗೇಜ್ ಎಲ್ಲ ಎತ್ಕೊಂಡು ಬರ್ತೀನಿ, ನೀನು ಅಲ್ಲೇ ಬಂದ್ಬಿಡು. ಹಂಗೆ ಡೈರೆಕ್ಟ್ ಇಬ್ಬರು ಮನೆಗೆ ಹೋಗೋಣ. ಓಕೆ ನವ್ಯ, ಆಯಿತು. ನವ್ಯ ಏನು ನವ್ಯ, ನಿನಗೆ ಬೇಕಾದಷ್ಟು ಆಸ್ತಿ ಇದೆ ಅಂದರೂ ಆಸ್ತಿ ಅಂತ ಸಾಯ್ತಿದೆಯಲ್ಲ. ನಾನೇನು ಕೋಟ್ಯಾಧೀಶ್ವರ ಅಂದ್ಕೊಂಡಿದ್ಯಾ? ಭಿಕ್ಷುಕ. ಹೆಂಗೋ ಹಂಗೆ ಮಾಡಿ ಓದ್ಕೊಂಡು ಈ ಕಂಪ್ನಿಲಿ ಒಂದು ಕೆಲಸ ತೊಗೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನನಗೆ ಅಂತ ಏನೂ ಇಲ್ಲ, ಒಂದು ಮನೆನೂ ಇಲ್ಲ. ಈಗೇನೋ ಒಂದು ಮನೆ ಬಾಡಿಗೆಗೆ ತೊಗೊಂಡಿದ್ದೀನಿ, ಅದು ನಿನಗೋಸ್ಕರ. ಇದೇ ಮನೇಲೇ ಇರೋಕ್ಕಾಗಲ್ಲ ನಾವು, ಬಾಡಿಗೆ ಕಷ್ಟದಲ್ಲ ಕಷ್ಟ ಆಗುತ್ತೆ ನಮಗೆ. ಸೊ ಆದಷ್ಟು ಬೇಗ ನಿಮ್ಮ ಮನೆಯವ್ರ ಹತ್ರ ಆಸ್ತಿ ಎಲ್ಲ ನೀನು ಬರ್ಸ್ಕೊಂಡು ಅದನ್ನೆಲ್ಲ ಮಾರ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಮನೆ ತೊಗೊಬಿಡೋಣ ನವ್ಯ. ಇದೇ ಸರಿ. ನೀನು ಬೇಗ ಡಿಸಿಷನ್ ತೊಗೋಬೇಕು ನವ್ಯ. ನಿಂಗೆ ಗೊತ್ತಾಗುತ್ತೆ ಇವತ್ತಲ್ಲ ನಾಳೆ, ಆವಾಗ ಡಿಸಿಷನ್ ತೊಗೋತೀಯ. ಏನು ಮಾಡೋಕ್ಕಾಗಲ್ಲ ನವ್ಯ, ನನ್ನ ಮೇಲೆ ಪ್ರೀತಿ ಇದೆ, ನಾನು ಲವ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಸುಳ್ಳು ಹೇಳಿದ್ದೀನಿ ಅಂತ ಹೇಳ್ತೀನಿ. ಏನು ಮಾಡ್ಕೋತಾಳೆ, ಮದುವೆ ಆದಮೇಲೆ ಏನು ಮಾಡ್ಕೊಳಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.